ಓಕೆ, ನಮಸ್ತೆ. ನಾವು ಸೆರಾಕಿಯರ್ ಮಂಗಳೂರು ಸಂಸ್ಥೆಯಿಂದ. ಇವತ್ತಿನ ದಿನ ನಾವು ಬಂದ್ಬಿಟ್ಟು ಶಶಿಧರ್ ಶೆಟ್ಟಿ ಅಪ್ಪನವರ ಮನೆಯಲ್ಲಿದ್ದೇವೆ. ಇವರು ತನ್ನ ಫ್ಯಾಮಿಲಿಗೋಸ್ಕರ ಹೆಲ್ತ್ ಪ್ರಾಡಕ್ಟನ್ನು ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಇವಾಗ ಥೆರಪಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಜೇಡ್ ಬೆಡ್ ಮ್ಯಾಟ್ರೆಸ್ ಆಗಿರ್ಬೋದು, ಹಾಗೆಯೇ ಸ್ಟೀಮರ್ ಥೆರಪಿ. ಅವರ ಹತ್ರನೇ ಏನೆಲ್ಲ ಇಂಪ್ರೂವ್ಮೆಂಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳ್ತಾ ಬರುವ ಬನ್ನಿ. ನಮಸ್ತೆ. ನಿಮ್ಮ ಹೆಸರು? ಶಶಿಧರ್ ಶೆಟ್ಟಿ. ಎಷ್ಟು ದಿನದಿಂದ ಸೆರಾಕಿಯರ್ ಥೆರಪಿ ಮಾಡ್ತಾ ಇದ್ದೀರಿ? ನನಗೀಗ 100 ದಿವಸದಿಂದ ಮೇಲೆ ಆಯಿತು. 100 ದಿವಸ ಕಳೀತು. ಭಾರಿ ಒಳ್ಳೆಯದಾಗ್ತದೆ. ಏನು ಪ್ರಾಬ್ಲಮ್ಸ್ ಎಲ್ಲ ಇತ್ತು? ನನಗೆ ಪ್ರಾಬ್ಲಮ್ ತುಂಬ ಇತ್ತು. ಹೋಗಿ ಹೋಗಿ ಈಗ ಒಟ್ಟಿಗದ್ದು ಸ್ವಲ್ಪ ಉಳಿದಿದೆ. ಸ್ವಲ್ಪ ಬಾಕಿಯೆಲ್ಲ ಕ್ಯೂರ್ ಆಗ್ತಾ ಬಂದಿದೆ. ಶುಗರ್ ಎಲ್ಲ ಕಂಟ್ರೋಲ್ಗೆ ಬಂದಿದೆ. ಮತ್ತು ಇದು ಸ್ವಲ್ಪ ಒಟ್ಟಿಗದು ಸಮ್ ಟೈಮ್ ಅದು ಸ್ವಲ್ಪ ಅಟ್ಯಾಕ್ ಆಗ್ತದೆ. ಮೊದಲನಾಗೆ ಇಲ್ಲ. ಶುಗರ್ ಎಷ್ಟಿತ್ತು ಫಸ್ಟಿಗೆ ನನಗೆ ಎಂಟಿ ಸ್ಟಮಕ್ಗೆ 200 ಇತ್ತು. ಮತ್ತೆ ಅದು ಅದನ್ನ 12 ದಿವಸದಲ್ಲೇ ನನಗೆ 90ಕ್ಕೆ ಬಂದಿದೆ. 90ಕ್ಕೆ ಬಂದಿದೆ 12 ದಿವಸ ಬರೀ ಒಟ್ಟಿಗೆ. ಮತ್ತೆ ಮತ್ತೆ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತದೆ. ಈ ಊಟ ಮಾಡಿದ ನಂತರ ಸ್ವಲ್ಪ ಹೋಗ್ತದೆ ಮೇಲೆ, ಮತ್ತೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಮತ್ತು ಡಯಟ್ ಕೂಡ ಕಂಟ್ರೋಲ್ ಮಾಡ್ತೇನೆ. ನಾನು ಸ್ವೀಟ್ ಅದೇನು ತಿನ್ನೋದಿಲ್ಲ. ಫುಡ್ಡೆಲ್ಲ ತಿಂತೇನೆ. ಮಧ್ಯಾಹ್ನ ಅನ್ನ ಊಟ ಮಾಡ್ತೇನೆ. ಅಕ್ಕಿಯದ್ದೆಲ್ಲ ತಿಂತೇನೆ ನಾನು. ಟ್ಯಾಬ್ಲೆಟ್ಸ್ ನಾನು 3 ಟ್ಯಾಬ್ಲೆಟ್ಸ್ ಇತ್ತು. ಈಗ ಒಂದೇ ಟ್ಯಾಬ್ಲೆಟ್ಸ್ ನನಗೆ. 3 ಟ್ಯಾಬ್ಲೆಟ್ ಇತ್ತು. ಒಂದು ಊಟ ಮಾಡಿದ ನಂತರ ಮಧ್ಯಾಹ್ನ, ಬೆಳಿಗ್ಗೆ ತಿಂಡಿ ತಿಂದ ನಂತರ ರಾತ್ರಿ. ಈಗ ರಾತ್ರಿ ಮತ್ತೆ ಆಕ್ಟಿವಿಟಿ ನಂದು ಬಾಡಿ ಎಲ್ಲ ಮಸ್ತ್ ತುಂಬಾ ಇದಾಗಿದೆ, ಆಕ್ಟಿವ್ ಆಗಿದೆ. ಲೇಜಿನೆಸ್ ಇಲ್ಲ. ಅದೆಲ್ಲ ತುಂಬಾ ಆಕ್ಟಿವ್, ಪವರ್, ಎನರ್ಜಿ ಎಲ್ಲ ಸಿಗ್ತದೆ. ಎನರ್ಜಿ, ಈ ಮೈಕೈ ನೋವು ಏನಿಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ. ಅದೆಲ್ಲ ತುಂಬಾ ಇಂಪ್ರೂವ್ಮೆಂಟ್. ಯಾತಕ್ಕೋಸ್ಕರ ಒಂದು ಬೆಡ್ ಮ್ಯಾಟ್ ಆಗಿ ಸ್ಟೀಮ್ ಥೆರಪಿಯನ್ನ ಮನೆಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ? ಇದು ಮನೆಯಲ್ಲಿ ಯಾಕೆಂದ್ರೆ ತುಂಬಾ ಹೊತ್ತು ನಮಗೆ ಬೇಕಾದಷ್ಟು ಹೊತ್ತು ನಾವು ಯೂಸ್ ಮಾಡ್ಬೋದು. ಫ್ಯಾಮಿಲಿಗೆ ಮಾಡ್ಬೋದು. ಬರ್ಲಿಕ್ಕೆ ಕೂಡದಿದ್ದರೆ ಇಲ್ಲೇ ಮಾಡ್ಬೋದು. ಒಮ್ಮೊಮ್ಮೆ ಬ್ಯುಸಿ ಆಗ್ತಾರೆ ಮನೆಯವರು, ಇಲ್ಲೇ ಮಾಡ್ತಾರೆ. ಮತ್ತೆ ಅಲ್ಲಿ ಬಂದರೆ ಇಲ್ಲಿ ಮಾಡಿದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಅಲ್ಲಿ ಥೆರಪಿ ತಗೊಳ್ತೇವೆ. ನನ್ನ ಮಗಳ ಅತ್ತೆ, ನನ್ನ ಮೊಮ್ಮಗಳು, ಮತ್ತೆ ನಾವು ಹಸ್ಬೆಂಡ್. ನಾನು ಇದು ಯೂಸ್ ಮಾಡುದಿಲ್ಲ, ಅದು ಅಲ್ಲೇ ಯೂಸ್ ಮಾಡ್ತೇನೆ. ಮತ್ತೆ ಸ್ಟೀಮರ್ ತಗೊಳ್ತೇನೆ ಬೇಕಾದಷ್ಟು. ಹೌದಪ್ಪ, ಈ ಊಟ ಮಾಡುವಾಗ ನನಗೊಂದು ಕೆಮ್ಮು ಬರ್ತಾ ಇತ್ತು. ಏನಾದ್ರು ಖಾರದ ಹೋದರೆ ಆಗಲೇ ಕೆಮ್ಮು. ಅದೇನಿಲ್ಲ ಈಗ. ಸ್ಟೀಮ್ ಮಾಡಿ ಗುಣ ಹೌದೌದು. ಅವಳಿಗೆ ಭಾರಿ ಒಳ್ಳೆದಾಗ್ತದೆ. ಅವಳು ಮತ್ತೆ ಹೇಳ್ತಾರೆ, ಅಯ್ಯೋ ನಂದು ಮಿಸ್ ಆಯ್ತು, ನನಗೆ ಹೋಗ್ಬೇಕು. ಮನೆಯಲ್ಲಿ ಎಷ್ಟಿದ್ರು ಅಷ್ಟೇ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಮಾಡುದು ಬೇರೆ. ಹಾಗೆ ತುಂಬಾ ಜನ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಸೆರಾಕಿಯರಿಗೆ ಬರ್ತಾರೆ. ಅವರಿಗೆ ಒಂದು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ? ಎಲ್ಲರೂ ಬನ್ನಿ, ಮನೆಯವರನ್ನು, ನೆರೆಕರೆಯವರನ್ನು ಎಲ್ಲರನ್ನು ಕರ್ಕೊಂಡು ಬನ್ನಿ. ಅದರ ಅಡ್ವಾಂಟೇಜ್ ತಕೊಳ್ಳಿ, ನೀವು ಅದರ ಉಪಯೋಗ ಪಡ್ಕೊಳ್ಳಿ. ಆರೋಗ್ಯವಂತರಾಗಿರಿ ಎಲ್ಲರೂ. ಆರೋಗ್ಯದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟ? ಆರೋಗ್ಯವೇ ಮುಖ್ಯ. ನಮ್ಮ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ದರೆ ನೀವು ಅಂಬಾನಿ ಮತ್ತೆ ಅಡಾನಿ. ಆರೋಗ್ಯ ಇಲ್ಲದ್ರೆ ಭಿಕ್ಷುಕ. ಎಷ್ಟು ಹಣ ಇದ್ದರೂ ತೊಂದರೆ ಇಲ್ಲ ನಿಮ್ಮ ಹತ್ರ. ಆರೋಗ್ಯ ಇಲ್ಲದ್ರೆ ಭಿಕ್ಷುಕ ನೀವು. ಅಷ್ಟೇ ನಾನು ಹೇಳುದು. ಹೆಲ್ತ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಯಲ್ಲಿ ನಿಮ್ಮ ಆರೋಗ್ಯ ಇರುವುದು, ಡಾಕ್ಟರ್ ಕೈಯಲ್ಲಿ ಅಲ್ಲ. ಡಾಕ್ಟರ್ ಕರೆ ಮದ್ದು ಕೊಡುದು, ಮದ್ದು ಗುಣ ಮಾಡುದಿಲ್ಲ. ಮದ್ದು ಕರೆ ಐಸೋಲೇಷನ್ ಮಾಡುದು, ಕ್ಯೂರ್ ಮಾಡುದು ನಿಮ್ಮ ಬಾಡಿಯೇ. ಅದಕ್ಕೆ ನಿಮಗೆ ಇಮ್ಯುನಿಟಿ ಬೇಕು. ಇಮ್ಯುನಿಟಿ ಬೇಕಾದರೆ ನೀವು ಅದಕ್ಕೆ ಬೇಕಾದ ಥೆರಪಿಯನ್ನು ಪಡ್ಕೊಳ್ಳಿ. ಓಕೆ ಅಪ್ಪ, ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ರಿ. ಇದೇ ತರ ಥೆರಪಿಯನ್ನ ಮಾಡಿ ಆರೋಗ್ಯವಂತ ಜೀವನವನ್ನ ನಡೆಸ್ತಾ ಬನ್ನಿ. ಥ್ಯಾಂಕ್ ಯು.